40 ವರ್ಷವಾದರೂ ಹಕ್ಕು ಪತ್ರವಿಲ್ಲದ ಜೋಪಡಿಯಲ್ಲೇ ವೃದ್ಧ ತಿಪ್ಪೇಸ್ವಾಮಿಯ ಬದುಕು ಹೌದು. ಇದು ನಗರಸಭೆ ವ್ಯಾಪ್ತಿಯ ಚಿತ್ರಯನಹಟ್ಟಿ ಪಾರ್ಕ್ ಹಿಂಭಾಗದಲ್ಲಿ ನಿವೇಶನ ನೀಡಿ ಸುಮಾರು 40 ವರ್ಷಗಳು ಕಳೆದರೂ ಇದುವರೆಗೂ ಹಕ್ಕು ಪತ್ರವೂ ಇಲ್ಲ, ಮನೆಯೂ ಇಲ್ಲ. ಗೆದ್ದಲು ತಿಂದ ಕುಸಿಯುವ ಜೋಪಡಿಯಲ್ಲೇ ವಾಸಿಸುವ ವೃದ್ಧ ತಿಪ್ಪೇಸ್ವಾಮಿ ಅವರ ಅಳಲು ಕೇಳುವವರೇ ಇಲ್ಲದಂತಾಗಿದೆ. ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎನ್ನುವುದು ಅವರ ನೋವು. ವಯಸ್ಸಿನ ಇಳಿಜಾರಿನಲ್ಲಿ ಭದ್ರವಾದ ಮನೆ ಹಾಗೂ ಕಾನೂನುಬದ್ಧ ಹಕ್ಕು ಪತ್ರ ನೀಡಬೇಕೆಂದು ತಿಪ್ಪೇಸ್ವಾಮಿ ಆಗ್ರಹಿಸಿದ್ದಾರೆ. ನಗರಸಭೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ವೃದ್ಧ ತಿಪ್ಪೇಸ್ವಾಮಿಗೆ ಸೂರು ಕಲ್ಪಿಸುವರೇ ಕಾದು ನೋಡಬೇಕಿದೆ. ಇದು ಜನಧ್ವನಿ. ಚರಂಡಿ ತುಂಬಿ ಇದೆಲ್ಲ ತುಂಬಿಡ್ತದೆ ಸರ್. ಆ ಕಡೆ ಈ ಕಡೆ ಕೂಡ ಆ ಬಚ್ಚಲೆಲ್ಲ ತುಂಬುತ್ತೆ. ಚರಂಡಿದು ಚರಂಡಿಯಲ್ಲಿ ಬಂಡೆ ಹಾಕಿ ತೆಗಿಯಕ್ಕೆ ಬರೋಲ್ಲ. ಅದು ಯಾರೂ ತೆಗಿಸೇ ಇಲ್ಲ. ಅದು ತೆಗ್ಗೊಡಲ್ಲ ಆ ಕಡೆ ಪಕ್ಕದಾಗೆ. ನಾವು 50 ವರ್ಷ ಮೇಲಾಗ್ತದೆ ಸರ್. ಅಲ್ಲಿ ಈ ಮನೆ ಗುಡ್ಲ ವಾಸ ಮಾಡ್ಕೊಂಡು ಸರ್ ನಾವು ಮದುವೆ ಆಗಿ ಇತ್ಲಾಗ ಅಜ್ಜಪ್ಪರು ಸೈಟ್ ಕೊಟ್ಟಿದ್ರು. ಅವರು 40 ವರ್ಷದ ಮೇಲೆ ಯಾರಿಗೆ ಏನು ಮಾಡಂಗಿಲ್ಲ ಅಂತ ಹೇಳಿದ್ರು, ಮಾರಂಗಿಲ್ಲ ಅಂತ ಹೇಳಿದ್ರು. ಇವು ಅಕ್ರಮ ಸಕ್ರಮ ಆಗಿಲ್ಲ. ಇಲ್ಲಿವರೆಗೆ ಯಾರು ಬಂದ್ರು ಇವತ್ತಿನವರೆಗೂ ಏನೇನಿಲ್ಲ. ನಾವು ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳು ಕಿರಿಮಕ್ಕಳಾದ್ರೂ ಇವತ್ತಿನವರೆಗೂ ಏನು ತೋಡಿಲ್ಲ. ಗುಡ್ಲ ಹಂಗೆ ಇರ ನೀವು? ಗುಡ್ಲ ನಾವು ಹಂಗೆ ಇದೀವಿ. ಇದ್ರ ಮನೆಗೆ ಹೆಂಗ್ ಮನಕಿದ್ರಿ ಗುಡ್ಲ? ಇಲ್ಲೇ ಮನಗ್ತೇವೆ ಸರ್. ಎಲ್ಲಿ ಕೆಳಗ್ ಮನಗಂಗಿಲ್ಲ ಸರ್. ಮನಗಿದ್ರೆ ನೀರ್ ಜಾಲಿಸ್ತದ ಸರ್. ಈ ಚರಂಡಿಗಳು ಇವೆಲ್ಲ ಜೋಗ್ ಬರುತ್ತೆ ಒಳಕ? ಜೋಗ್ ಬರುತ್ತೆ. ತಗ್ಗಾಗಿ ಬಿಡ್ತಾರ ಸರ್. ತಗ್ನಾಗೈತೆ. ತಗ್ನಾಗೈತೆ. ಮನೆಗೆ ಲೋನ್ ಕೊಟ್ಟಿದ್ದು? ಮನೆ ಲೋನ್ ಕೊಟ್ಟಿಲ್ಲ ನಿಮ್ಗೆ? ಯಾವ್ದು ಕೊಟ್ಟಿಲ್ಲ ಸರ್. ಇದೇ ಕೊಟ್ಟಿರೋದು. ಸೈಟ್ ಕೊಟ್ಟಿದ್ದಾರೆ? ಸೈಟ್ ಕೊಟ್ಟಿದ್ದಾರೆ ಸರ್. ಮನೆ ಲೋನ್ ಕೊಟ್ಟಿಲ್ಲ? ಮನೆ ಏನಿಲ್ಲ. ಹಕ್ಪತ್ರ ಕೊಟ್ಟಿರಲಿಲ್ಲ? ಹಕ್ಪತ್ರ ಇನ್ನ ಕೊಟ್ಟಿಲ್ಲ ಸರ್. ಇಲ್ಲಿ ಇದು ಕೂಡ ಐತಿ ಸರ್. ಇದ್ರಾಗ ಹಾಕ್ಸಿದ್ದೇನೆ. ಒಂದ್ಸಾರಿ ಸ್ವಾಮಿಯರಿಗೆ ಇದು ಮಾಡೋಣ ಆಮೇಲೆ ಸಾಹೇಬರಿಗೆ ಅಂತ. ಅವರು ಒಂದ್ಸಾರಿ ಎಲೆಕ್ಷನ್ ಟೈಮ್ನಾಗ ಒಳಗಡೆ ತೋರ್ಸು. ಏನು ಏನು ಪತ್ರ ಅದು? ಹಕ್ಪತ್ರ ಕೊಟ್ಟಿಲ್ಲ ಸರ್. ಇದು ಅವಾಗ 250 ರೂಪಾಯಿ ಕಟ್ಸ್ಕೊಂಡ್ಬಿಟ್ಟು ಅವಾಗ ಕೊಟ್ಟವು. ಇನ್ನೊಂದು ಮನೆ ಇದಾವೆ ಇಂಥವು? ಇದು ಮಸ್ತ ಎಲ್ಲ ಪೂರ ಇದಾವೆ. ಪೂರ ಎಲ್ಲ ನನ್ ಗೊಬ್ಬರಿಗೆ ಎಲ್ಲ ಕೊಟ್ಟು. ಕಾರ್ಪರ್ ಸೈಟ್ ಮಾತ್ರ ಆಗಿದಾವೆ, ಹೆಸರಿಗೆ ಮಾಡಿದ್ದಾರೆ, ಅವು ಕಟ್ಕೊಂಡಿದ್ದಾರೆ. ನಿಮ್ದು ಹೆಸರು ಆಗಿಲ್ಲ? ನಮ್ದು ಯಾರ್ದು ಆಗಿಲ್ಲ ಸರ್. ಅಕ್ರಮ ಸಕ್ರಮ ಪೂರ. ನಿಮ್ಮ ಹೆಸರು? ತಿಪ್ಪೇಸ್ವಾಮಿ.